ಬಿಜೆಪಿಗೆ ಮಗ್ಗುಲ ಮುಳ್ಳಾಯ್ತ ಜೆಡಿಎಸ್. ಬಿವೈವಿ 2 ದೋಣಿ ಆಟ, ದಳಕ್ಕೆ ಪೀಕಲಾಟ. ಆ 60 ಸೀಟು ಬಿಜೆಪಿಗೆ ಭಾರಿ ಹಿನ್ನಡೆ. ರಾಜ್ಯ ಬಿಜೆಪಿಗೆ ಮಗ್ಗುಲ ಮುಳ್ಳಾಯ್ತ ಜೆಡಿಎಸ್. ದೋಸ್ತಿ ಅಂತ ಹೇಳ್ತಾನೆ ಒಳಗೊಳಗೆ ಕುಸ್ತಿಗೆ ಇಳಿದ್ರ ದಳಪತಿಗಳು. ವಿಜಯೇಂದ್ರ ಅವರ ಕಣ್ತಿರ್ಸಿದ್ರ ಬಿಜೆಪಿ ಕಾರ್ಯಕರ್ತರು. ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು 2 ದೋಣಿಗಳಲ್ಲಿ ಕಾಲಿಟ್ಕೊಂಡು ಪ್ರಯಾಣ ಶುರು ಮಾಡಿ ದಡ ಸೇರ್ತಾರ. ಏನಿದು ಆ 60 ಸೀಟು ಬಿಜೆಪಿಗೆ ಭವಿಷ್ಯದ ಚಿಂತೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. BY ವಿಜಯೇಂದ್ರ ಮೊದಲ ಸಲ ಗೆದ್ದು MLA ಆಗಿದ್ದು. ಇವರ ತಂದೆ BS ಯಡಿಯೂರಪ್ಪ ಅವರ ರಾಜಕೀಯ ದಾಟದಿಂದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವೂ ಸಿಕ್ತು. ಇದೇ ಲೆಕ್ಕದಲ್ಲಿ 2028ರಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತಂದು ಡೈರೆಕ್ಟ್ ಆಗಿ CM ಆಗ್ಬಿಡೋಣ ಒಂದೇ ಸಲ ಅಂತೇಳಿ ಭರ್ಜರಿ ಪ್ಲಾನ್ ಮಾಡಿದ್ರು. ಆದ್ರೆ ಇವರ ಆ ಪ್ಲಾನ್ಗೆ JDS ನಾಯಕರು ತಣ್ಣೀರು ಸುರಿಯುತ್ತಿದ್ದಾರೆ. BY ವಿಜಯೇಂದ್ರ ಅವರ ಹೆಜ್ಜೆಗೂ ಅಡ್ಡಿಯಾಗುತ್ತಿದ್ದಾರೆ. ದೋಸ್ತಿ ಅಂತ ಹೇಳ್ತಾನೆ JDS ನಾಯಕರು 2028ರಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ಗೆಲ್ಲೋದಕ್ಕೆ ಭರ್ಜರಿ ಪ್ಲಾನ್ ಕೂಡ ಮಾಡ್ಕೊಂತಿದ್ದಾರೆ. JDS ನಾಯಕರ ಈ ಪ್ಲಾನ್ ಅಸಲಿಗೆ ರಾಜ್ಯ ಬಿಜೆಪಿ ನಾಯಕರಿಗೆ ಸುತರಾಂ ಇಷ್ಟ ಆಗ್ತಿಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಬಿಜೆಪಿ ನಾಯಕರಿಗೆ JDS 2028ರಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ಗೆಲ್ಲೋದೇ ಇಷ್ಟವಿಲ್ಲ ಅನ್ನೋ ಮಾತುಗಳು ಹರಿದಾಡ್ತಿವೆ. ಅದರಲ್ಲೂ CM ಆಗಬೇಕು ಅನ್ನೋ ಕನಸು ಕಟ್ಟಿರೋ BY ವಿಜಯೇಂದ್ರ ಅವರಿಗೆ JDS ಹೆಚ್ಚು ಸೀಟುಗಳನ್ನು ಗೆದ್ರೆ ಹೆಂಗಪ್ಪ ಅನ್ನೋ ಚಿಂತೆ ಇನ್ನಿಲ್ಲದಂತೆ ಕಾಡ್ತಿದೆ. ಹಾಗಾದ್ರೆ BY ವಿಜಯೇಂದ್ರ ಅವರ ಈ ಚಿಂತೆಗೆ ಅದೇ ಕಾರಣ ಅನ್ನೋದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ಕೆಲ ದಿನಗಳ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕೇಂದ್ರ ಸಚಿವ JDS ನಾಯಕ HD ಕುಮಾರಸ್ವಾಮಿ ಅವರನ್ನ ಭೇಟಿ ಆಗ್ತಾರೆ. ಅಲ್ಲಿ BY ವಿಜಯೇಂದ್ರ ಅವರು ತಾವಾಗಿಯೇ ಮುಂದೆ ನಿಂತು, ಸರ್, ಇದುವರೆಗೆ ನಮ್ಮಿಬ್ಬರ ಮಧ್ಯೆ ಸರಿಯಾದ ಸಮನ್ವಯ ಇಲ್ಲದೆ ನಾವಿಬ್ಬರು ಒಟ್ಟಾಗಿ ಹೋರಾಟ ಮಾಡಲು ಸಾಧ್ಯವಾಗಿಲ್ಲ. ಆದ್ರೆ ಇನ್ಮೇಲೆ ಹಾಗಾಗಬಾರ್ದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವಿಬ್ಬರು ಶೋಲ್ಡರ್ ಟು ಶೋಲ್ಡರ್ ನಿಂತು ಫೈಟ್ ಮಾಡಬೇಕು. ಹಿಂದೆ ಆಗಿದ್ದೆಲ್ಲವನ್ನು ಮರೆತು ಬಿಡಿ ಅಂತ ಅತ್ಯಂತ ಉತ್ಸಾಹದಿಂದ ಹೇಳ್ತಾರೆ. ವಿಜಯೇಂದ್ರ ಅವರ ಮಾತು ಕೇಳಿ ಕುಮಾರಸ್ವಾಮಿ ಅವರಿಗೆ ನಿಜಕ್ಕೂ ಖುಷಿಯಾಗುತ್ತೆ. ಅವರು ತಕ್ಷಣವೇ, ಬ್ರದರ್, ನಮ್ಮಿಂದ ನಿಮಗೆ ಯಾವತ್ತೂ ಫುಲ್ ಸಪೋರ್ಟ್ ಇರುತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಕಾಂಗ್ರೆಸ್ ವಿರುದ್ಧ ಒಗ್ಗಟ್ಟಿನಿಂದ ಇರಲೇಬೇಕು. ಮೈತ್ರಿ ವಿಚಾರದಲ್ಲಿ ಯಾರು ಏನೇ ಅಪಸ್ವರ ಎತ್ತಿದ್ರೂ ಲೆಕ್ಕಿಸಬೇಡಿ. ನಿಮ್ಮ ತಂದೆ ಯಡಿಯೂರಪ್ಪನವರಂತೆ ದೂರದೃಷ್ಟಿ ಇಟ್ಕೊಂಡು ಹೆಜ್ಜೆ ಇಡಿ. ನಮ್ಮ ರಾಮನಗರ ಜಿಲ್ಲೆಯಲ್ಲಿದ್ದಾರಲ್ಲ, ಅದ್ಯಾರೋ ಒಬ್ಬ ವ್ಯಕ್ತಿ, ಅವರ ಮಾತು ಕೇಳಿ ನಮ್ಮಿಬ್ಬರ ಮಧ್ಯೆ ಹುಳಿ ಹಿಂಡೋಕೆ ಬಿಡಬೇಡಿ ಅಂತ CM DK ಶಿವಕುಮಾರ್ ಅವರ ಕಡೆಗೆ ಪರೋಕ್ಷವಾಗಿ ಟಾಂಗ್ ಕೊಡ್ತಾರೆ. ವಿಜಯೇಂದ್ರ ಕೂಡ ಹಾಗೆ ಆಗ್ಲಿ ಸರ್, ಇನ್ಮೇಲೆ ಜಂಟಿ ಹೋರಾಟಕ್ಕೆ ಯಾವುದೇ ಅಡ್ಡಿ ಆಗದಂತೆ ನೋಡ್ಕೊಂತೀನಿ ಅಂತ ಪ್ರಾಮಿಸ್ ಮಾಡಿ ವಾಪಸ್ ಬರ್ತಾರೆ. ಅಲ್ಲಿಗೆ ಕುಮಾರಸ್ವಾಮಿ ನಿರಾಳರಾಗ್ತಾರೆ. ಹಬ್ಬ, ಕಾಂಗ್ರೆಸ್ ಗೊಂದಲಗಳನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋಕೆ ಈಗ ಬಿಜೆಪಿ ಜೊತೆ ಸರಿಯಾದ ಮೈತ್ರಿ ಸಿಕ್ತು ಅಂತ ಖುಷಿಯಿಂದ ದೆಹಲಿಗೆ ಹಾರ್ತಾರೆ. ಹೀಗೆ ದೆಹಲಿಗೆ ಹೋದ ಕುಮಾರಸ್ವಾಮಿ ಅವರಿಗೆ ಕೆಲವೇ ದಿನಗಳಲ್ಲಿ ಒಂದು ಬಿಗ್ ಶಾಕ್ ಕಾದಿರುತ್ತೆ. ಕುಮಾರಸ್ವಾಮಿ ಗಮನಕ್ಕೆ ತರದೆ ರಾಜ್ಯ ಬಿಜೆಪಿ ನಾಯಕರು ದಿಢೀರಾಗಿ KRS ಚಲೋ ಹೋರಾಟವನ್ನ ಅನೌನ್ಸ್ ಮಾಡಿಬಿಡ್ತಾರೆ. ಕುಮಾರಸ್ವಾಮಿ ಸೆಕೆಂಡ್ ರೌಂಡ್ ಶಾಕ್ ಅನುಭವಿಸ್ತಾರೆ. ಅರೆರೆ, ಮೊನ್ನೆ ತಾನಾಗಿಯೇ ಮನೆಗೆ ಬಂದು ಸಮನ್ವಯತೆ ಬಗ್ಗೆ ದೊಡ್ಡ ಮಾತನಾಡಿ ಹೋದ ವಿಜಯೇಂದ್ರ ಇಷ್ಟೊಂದು ಬೇಗ ಕೊಟ್ಟ ಮಾತನ್ನ ಮರೆತು ಬಿಟ್ರಾ ಅಂತ HDKಗೆ ವಿಪರೀತ ಸಿಟ್ಟು ಬಂದ್ಬಿಡುತ್ತೆ. ಈ ಸಿಟ್ಟಿನ ಸುದ್ದಿ ರಾಜ್ಯ ಬಿಜೆಪಿಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಕಿವಿಗೂ ತಲುಪುತ್ತೆ. ವಿಷಯ ತಿಳಿಯುತ್ತಿದ್ದಂತೆ ತಡಬಾಡಾಯಿಸಿ ಮೇಲೆದ್ದ ಅಗರ್ವಾಲ್ ಆ ಹೊತ್ತಿಗಾಗಲೇ ದೆಹಲಿಯಲ್ಲಿದ್ದ ಕರ್ನಾಟಕದ ಇಬ್ಬರು ಪ್ರಮುಖ ಬಿಜೆಪಿ ನಾಯಕರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸ್ವಾಮಿ, ನೀವಿಬ್ರು ತಕ್ಷಣವೇ ಕುಮಾರಸ್ವಾಮಿ ಅವರ ಮನೆಗೆ ಹೋಗಿ ಮೈತ್ರಿ ವಿಚಾರದಲ್ಲಿ ನಾವೆಲ್ಲ ಕ್ಲಿಯರ್ ಆಗಿದ್ದೀವಿ ಅಂತ ಅವರನ್ನ ಕನ್ವಿನ್ಸ್ ಮಾಡಿ ಬನ್ನಿ ಅಂತ ಆರ್ಡರ್ ಮಾಡ್ತಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಸೂಚನೆಯಂತೆ ಆ ಇಬ್ಬರು ಬಿಜೆಪಿ ನಾಯಕರು ಕುಮಾರಸ್ವಾಮಿ ಅವರ ದೆಹಲಿ ನಿವಾಸಕ್ಕೆ ಓಡ್ತಾರೆ. ಕುಮಾರಣ್ಣ, ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಬೇಸರ ಮಾಡ್ಕೋಬೇಡಿ. ಬಿಜೆಪಿ JDS ಒಟ್ಟಾಗಿಯೇ ಹೋರಾಡಬೇಕು. ನಮ್ಮ ಮೈತ್ರಿ ತುಂಬಾ ಸಾಲಿಡ್ ಆಗಿದೆ. ಈ ವಿಷಯದಲ್ಲಿ ನಾವು ಕ್ಲಿಯರ್ ಆಗಿದ್ದೀವಿ ಅಂತ ಸಮಜಾಯಿಷಿ ನೀಡೋಕೆ ಟ್ರೈ ಮಾಡ್ತಾರೆ. ಆದ್ರೆ ಕುಮಾರಸ್ವಾಮಿ ಸುಮ್ಮನೆ ಬಿಡ್ತಾರ. ತಕ್ಷಣವೇ ಖಾರವಾಗಿ ಉತ್ತರಿಸ್ತಾರೆ, ಬ್ರದರ್, ನೀವು ಬಂದು ಹೇಳ್ತಿರೋದೇನೋ ಸರಿ, ಆದ್ರೆ ನಿಮ್ಮ ರಾಜ್ಯ ಬಿಜೆಪಿಯಲ್ಲಿ ನಡೀತಿರೋದೇ ಬೇರೆ. ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ನಮ್ಮ ಮೇಲಿಟ್ಟಿರೋ ವಿಶ್ವಾಸಕ್ಕೆ ನಾವು ಗೌರವ ಕೊಡ್ತೇವೆ. ಆದ್ರೆ ಕರ್ನಾಟಕದಲ್ಲಿ ನಿಮ್ಮ ನಾಯಕರು ಯಾವ ಹೆಜ್ಜೆ ಇಡ್ತಾರೋ ನನಗೆ ಗೊತ್ತಿಲ್ಲ. ಹೀಗಿದ್ದಾಗ ನಾವು ಮಾತಾಡೋದ್ರಲ್ಲಿ ಅರ್ಥವೇನಿದೆ ಅಂತೇಳಿ ಅಸಮಾಧಾನ ಹೊರಹಾಕ್ತಾರೆ. ಆಗ ಆ ನಾಯಕರು, ಇಲ್ಲ ಕುಮಾರಣ್ಣ, ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಜೊತೆ ಗಟ್ಟಿಯಾಗಿ ನಿಂತಿರ್ತೀವಿ ಅಂತ ಮತ್ತೆ ಪ್ರಾಮಿಸ್ ಮಾಡಿ ಬರ್ತಾರೆ. ಆ ಬಿಜೆಪಿ ನಾಯಕರು ಕೊಟ್ಟ ಪ್ರಾಮಿಸ್ ನೆರವೇರುತ್ತಾ? ಇಲ್ಲಿದೆ ನೋಡಿ ಅಸಲಿ ಟ್ವಿಸ್ಟ್.
ರಾಮನಗರದ ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಜೆಡಿಎಸ್ ಬೆಂಗಳೂರು ಚಲೋ ಪಾದಯಾತ್ರೆ ಆರಂಭಿಸಿತು. ಆದರೆ ಆ ಹೋರಾಟದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವಿ. ವಿಜಯೇಂದ್ರ ಮಾತ್ರ ಸಂಪೂರ್ಣ ಉದಾಸೀನತೆ ತೋರಿಸಿದ್ರು. ಅದರಲ್ಲೂ ವಿಚಿತ್ರ ಏನ್ ಗೊತ್ತಾ, ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೀವಿ ಅಂತ ಮೊದಲು ಅನೌನ್ಸ್ ಮಾಡಿದ್ದೆ ಇದೇ ವಿಜಯೇಂದ್ರ. ಆದ್ರೆ ಅವರು ಜೆಡಿಎಸ್ ನಾಯಕರ ಜೊತೆ ಚರ್ಚಿಸದೆ ಫ್ರೀಡಂ ಪಾರ್ಕ್ ನಲ್ಲಿ ಏಕಾಏಕಿ ಪ್ರಕಟಣೆ ಮಾಡಿದ್ರು. ತಮ್ಮ ಕರ್ಮಭೂಮಿಯಾದ ರಾಮನಗರ ಭಾಗದಲ್ಲಿ ಬಿಜೆಪಿ ಸವಾರಿ ಮಾಡೋದನ್ನ ಜೆಡಿಎಸ್ ನಾಯಕರು ಸಹಿಸ್ತಾರ? ಇಲ್ಲ. ತಕ್ಷಣವೇ ಜೆಡಿಎಸ್ ನಾಯಕರು ತಾವೇ ಸ್ವತಂತ್ರವಾಗಿ ಬೆಂಗಳೂರು ಚಲೋ ಪಾದಯಾತ್ರೆಯ ವೇಳಾಪಟ್ಟಿ ಪ್ರಕಟಿಸಿ ಬಿಜೆಪಿಗೆ ಕೌಂಟರ್ ಕೊಟ್ರು. ಇದರಿಂದ ಬಿ.ವಿ. ವಿಜಯೇಂದ್ರ ಅವರಿಗೆ ತೀವ್ರ ಮುಜುಗರವಾಯಿತು. ಇನ್ನ ಈ ಮುಜುಗರದಿಂದ ತಪ್ಪಿಸಿಕೊಳ್ಳೋಕೆ ವಿಜಯೇಂದ್ರ ಏನ್ ಮಾಡಿದ್ರು ಗೊತ್ತಾ? ಎಚ್ಡಿಕೆ ಜೊತೆ ಮಾತನಾಡೋಕೆ ಆರ್ ಅಶೋಕ್ ಜೊತೆ ದೆಹಲಿಗೆ ಹೋಗ್ಲಿಲ್ಲ. ಶನಿವಾರ ನಡೆದ ಉಭಯ ಪಕ್ಷಗಳ ಜಂಟಿ ಸಮನ್ವಯ ಸಭೆಗೆ ಗೈರಾದ್ರು. ಭಾನುವಾರ ನಡೆದ ಪಾದಯಾತ್ರೆಯ ಮೆಗಾ ಉದ್ಘಾಟನೆಗೂ ಹೋಗದೆ ಪಕ್ಷದ ಕಾರ್ಯಕ್ರಮವಿದೆ ಅಂತೇಳಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಪ್ರವಾಸಕ್ಕೆ ಕಾಲ್ಕಿದ್ರು. ಜೆಡಿಎಸ್ ಪಾಳೆಯದಲ್ಲಂತೂ ವಿಜಯೇಂದ್ರ ಬೇಕೆಂದೇ ನಮಗೆ ಕೈ ಕೊಟ್ರು ಅನ್ನೋ ಮಾತುಗಳು ಜೋರಾಗಿ ಕೇಳಬರತೊಡಗಿದ್ವು. ಈಗ ನಮಗೆ ಹೇಳುವ ಪ್ರಮುಖ ಪ್ರಶ್ನೆ ಅಂದ್ರೆ, ಜೆಡಿಎಸ್ ಮೈತ್ರಿ ಬಗ್ಗೆ ಬಹಿರಂಗವಾಗಿ ಪಾಸಿಟಿವ್ ಆಗಿ ಮಾತನಾಡುವ ವಿಜಯೇಂದ್ರ ಆಚರಣೆಯಲ್ಲಿ ಹೀಗೆ ಉಲ್ಟಾ ನಡೆದುಕೊಳ್ತಿರೋದಕ್ಕೆ? ಬಿಜೆಪಿ ಆಂತರಿಕ ಮೂಲಗಳು ಹೇಳುವ ಅಸಲಿ ಇನ್ಸೈಡ್ ಸ್ಟೋರಿ ಇಲ್ಲಿದೆ ನೋಡಿ. ವರಿಷ್ಠರು ಹೇಳಿದ್ದಾರೆ ಎಂಬ ಕಾರಣಕ್ಕೆ ವಿಜಯೇಂದ್ರ ಮೈತ್ರಿ ಪರ ಮಾತನಾಡ್ತಿದ್ದಾರೆ ನಿಜ. ಆದ್ರೆ ಬಿಜೆಪಿಯ ಗ್ರೌಂಡ್ ಲೆವೆಲ್ ಕಾರ್ಯಕರ್ತರು ಮತ್ತು ಸ್ಥಳೀಯ ನಾಯಕರಿಂದ ಬರ್ತಿರೋ ಫೀಡ್ಬ್ಯಾಕ್ ವಿಜಯೇಂದ್ರ ಅವರನ್ನ ಕಂಪ್ಲೀಟ್ ವಿಚಲಿತರನ್ನಾಗಿ ಮಾಡಿದೆ. ಹಾಗಾದ್ರೆ ಆಪ್ತರು ಮತ್ತು ಕಾರ್ಯಕರ್ತರು ವಿಜಯೇಂದ್ರ ಅವರಿಗೆ ನೀಡ್ತಿರೋ ರಿಪೋರ್ಟ್ ಏನ್ ಗೊತ್ತಾ? ಅದನ್ನು ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ನಂಬರ್ 1, ಸೀಟು ಹಂಚಿಕೆಯ ಭೀತಿ. ಅಧ್ಯಕ್ಷರೇ, ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಕನಿಷ್ಠ 50ರಿಂದ 60 ಸೀಟುಗಳನ್ನ ಅವರಿಗೆ ಬಿಟ್ಟುಕೊಡ್ಬೇಕಾಗುತ್ತೆ. ಹಾಗೆ ಸೀಟು ಬಿಟ್ಟುಕೊಟ್ರೆ ಆ ಕ್ಷೇತ್ರಗಳಲ್ಲಿ ದಶಕಗಳಿಂದ ರಕ್ತ ನೀರು ಬಸಿಯುತ್ತಿರೋ ನಮ್ಮ ಬಿಜೆಪಿ ಕಾರ್ಯಕರ್ತರ ಗತಿಯೇನೋ? ಅವರೇಕೆ ಜೆಡಿಎಸ್ಗೆ ವೋಟ್ ಹಾಕ್ತಾರೆ? ನಂಬರ್ 2, ನಾಯಕತ್ವ ಮತ್ತು ಸಿಎಂ ಹುದ್ದೆಯ ಪೈಪೋಟಿ. ನಾವು ಸ್ವಯಂ ಬಲದ ಮೇಲೆ ಅಧಿಕಾರಕ್ಕೆ ಬರೋ ಪ್ರಯತ್ನ ಬಿಟ್ಟು ಜೆಡಿಎಸ್ ಬೆಂಬಲಕ್ಕೆ ನಿಂತರೆ ನಾಳೆ ಮೈತ್ರಿ ಸರ್ಕಾರ ಬಂದಾಗ ವರಿಷ್ಠರು ಸಿಎಂ ಹುದ್ದೆಯನ್ನ ಜೆಡಿಎಸ್ಗೆ ಬಿಟ್ಕೊಡ್ತಾರೆ. ಹಾಗಾದ್ರೆ ನಿಮ್ಮ ಸಿಎಂ ಕನಸಿನ ಕತೆ ಏನು ಅಂತೇಳಿ ಬಿಜೆಪಿ ಕಾರ್ಯಕರ್ತರು ವಿಜಯೇಂದ್ರ ಅವರಿಗೆ ಹೇಳ್ತಾರೆ. ನಂಬರ್ 3, ಸ್ವಯಂ ಬಲದ ಕನಸು. ಚುನಾವಣೆ ಮುಗಿದ ಮೇಲೆ ಬಹುಮತಕ್ಕೆ ಕೊರತೆಯಾದ್ರೆ ಮೈತ್ರಿ ಮಾಡ್ಕೊಳ್ಳೋಣ. ಆದ್ರೆ ಚುನಾವಣೆಗೂ ಮುನ್ನ ಈ ಮೈತ್ರಿ ನಮಗೆ ಸ್ಥಳೀಯವಾಗಿ ಮರಣ ಶಾಸನವಾಗುತ್ತೆ ಅನ್ನೋದು ಕಾರ್ಯಕರ್ತರ ಎಚ್ಚರಿಕೆ. ನೋಡಿ ಸ್ನೇಹಿತರೆ, ಕುಮಾರಸ್ವಾಮಿ ಅವರನ್ನ ಭೇಟಿಯಾದಾಗ ವರಿಷ್ಠರ ಮಾತು ನೆನಪಾಗಿ ವಿಜಯೇಂದ್ರ ಪ್ರೀತಿ ತೋರಿಸ್ತಾರೆ. ಆದ್ರೆ ತನ್ನ ಆಪ್ತರು ಮತ್ತು ಗ್ರೌಂಡ್ ರಿಪೋರ್ಟ್ ನೆನಪಾದ ತಕ್ಷಣ ಮೈತ್ರಿ ವಿಚಾರದಲ್ಲಿ ಯೂಟರ್ನ್ ಹೊಡಿತಾರೆ. ಇದೇ ವಿಜಯೇಂದ್ರ ಅವರ ರಿಯಲ್ ಪ್ರಾಬ್ಲಮ್. ಅದೇನೇ ಇದ್ರೂ ಮುಂಬರುವ ದಿನಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಹಳಿ ತಪ್ಪಬಾರದು ಅಂದ್ರೆ ಬಿ.ವಿ. ವಿಜಯೇಂದ್ರ ಅವರು ಎದುರಿಸುತ್ತಿರುವ ಈ ಆಂತರಿಕ ಗೊಂದಲ ಬಗೆಹರಿಯಲೇಬೇಕು. ಇಲ್ಲದಿದ್ರೆ ಮೇಲ್ಮಟ್ಟದಲ್ಲಿ ನಾಯಕರು ಎಷ್ಟೇ ಹಗ್ ಮಾಡಿದ್ರು ಗ್ರೌಂಡ್ ಲೆವೆಲ್ ನಲ್ಲಿ ಈ ಮೈತ್ರಿ ಕುಂಟುತ್ತಾ ಸಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗಾದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಈ ಆಂತರಿಕ ಗೊಂದಲ ಮತ್ತು ಮುಸುಕಿನ ಗುದ್ದಾಟಗಳ ಬಗ್ಗೆ ನೀವೇನಂತೀರಾ? ವಿಜಯೇಂದ್ರ ಅವರು ಜೆಡಿಎಸ್ ಪಾದಯಾತ್ರೆಯಿಂದ ದೂರ ಉಳಿದಿದ್ದು ಸರಿಯೇ? ಮುಂಬರುವ ಚುನಾವಣೆಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಯಶಸ್ವಿಯಾಗುತ್ತಾ ಇಲ್ಲವೇ ಬಿರುಕು ಮೂಡುತ್ತಾ? ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ರಾಜಕೀಯ ಆಸಕ್ತಿಯ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇಂತಹ ಬಿಸಿಯಾದ ಇನ್ಸೈಡ್ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.